ನೀವು ಮಾರ್ಕೆಟ್ ಉಳಿಸ್ತೀನಿ ಅನ್ಕೊಂಡು ಮಾರ್ಕೆಟ್ ಉಳಿಸಕ್ ಹೋಗಿ ಎಲ್ಲರೂ ಮುಂದೆ ಕನ್ನಡ ಉಳಿಸ್ತಾ ಇದೀನಿ ಅಂತ ಹೇಳ್ಕೊಂಡು ಕನ್ನಡಿಗರಿಗೆ ಬೇರೆ ಸಿನಿಮಾ ನೋಡೋದನ್ನ ಹೇಳ್ಕೊಳ್ತಾ ಬಂದಿದೀವಿ ನಾವು. ಡಬ್ಬಿಂಗ್ ಬ್ಯಾನ್ ಮಾಡಿ ತೆಲುಗು ಬರುತ್ತೆ, ನಮಗೆ ಮಲಯಾಳಮೂ ಬರ್ತಿತ್ತು, ಈಗ ಕಮ್ಮಿ ಆಗಿದೆ, ತುಂಬಾ ಬರೋದು ಮಲಯಾಳಂ, ತಮಿಳು ಆಯ್ತಾ. ನಮಗೆ ಇಂಗ್ಲಿಷ್ ದೊಡ್ಡದು. ಆದ್ರೆ ಇಷ್ಟು ಕಷ್ಟಗಳ ಇದು ಬೆಳೆಯದೆ ನಮ್ಮ ಧೋರಣೆನೇ ತಪ್ಪು. ನಾವು ಡಬ್ಬಿಂಗ್ ನ ಬ್ಯಾನ್ ಮಾಡದೆ ಹೋಗಿದ್ರೆ ನೋಡಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು 50ರ ದಶಕದಲ್ಲಿ ಏಕೀಕರಣ ಆದ ನಂತರ ಅವರು ಆವಾಗ ಚೆನ್ನೈಯಲ್ಲಿ ಇದ್ದಿದ್ದರಿಂದ ಅವರು ಕೇಳ್ಕೊಂಡ್ರು ಅಲ್ಲಿಯ ತೆಲುಗು ದೊಡ್ಡ ಪ್ರೊಡ್ಯೂಸರ್ಗಳು. ಮತ್ತು ಚೆನ್ನೈ ಒಂದು ರೀತಿಯಲ್ಲಿ ತೆಲುಗು ಸಿಟಿ, ಅದು ತಮಿಳ್ ಸಿಟಿ ಅಲ್ಲ. ಅಲ್ಲಿ ತಮಿಳ್ ಸಿನಿಮಾ ಮಾಡೋರು ದೊಡ್ಡ ತೆಲುಗು ಪ್ರೊಡ್ಯೂಸರ್ಸ್ ಇದ್ರಲ್ಲಿ. ಅವರು ಕೇಳ್ಕೊಂಡ್ರು, ನಮ್ದು ಏಕೀಕರಣ ಆಗಿದೆ, ನಾವು ನಮ್ಮ ಭಾಷೆಯನ್ನು ಬೆಳೆಯೋದಕ್ಕೆ ನಮ್ಮ ಕಲಾ ಪ್ರಕಾರಗಳು, ಸಾಹಿತ್ಯ, ನಾಟಕ, ಸಿನಿಮಾ ಎಲ್ಲ ರೀತಿಯಲ್ಲೂ ಎಷ್ಟು ಬೇರೆ ಬೇರೆ ಥರ ಕನ್ನಡ ಇದೆ, ಒಂದು ಥರದ ಕನ್ನಡವನ್ನು ರಚಿಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸ್ವಲ್ಪ ವರ್ಷ ಅಂತ ಕೇಳಿ ಅವರು ವಾಲಂಟಿಯರಿ, ಅವರು ಕನ್ನಡಗೆ ಡಬ್ಬ ಮಾಡ್ತಾ ಇರಲಿಲ್ಲ ಅವ್ರ ಸಿನಿಮಾಗಳು. ಇವರು ನಮ್ಮ ಕನ್ನಡ ಸಿನಿಮಾದ ದೊಡ್ಡ ಶಕ್ತಿಗಳು ಅಂತ ಯಾರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ಅವರು ಹಾಕಿದ ಬೆದರಿಕೆಗೆ ಅವರೇನು ಹಂಗಿರಲಿಲ್ಲ. ಆಮೇಲೆ ಹಂಗಾಯ್ತು. ಅದನ್ನ ಒಂದು ಜೆಂಟಲ್ಮನ್ಸ್ ಅಗ್ರಿಮೆಂಟ್ ಥರ ಇದ್ದಿದ್ದದು. ಅದರಿಂದ ಅದನ್ನು ಮುಂದುವರಿಸಿದ್ರಿಂದ ಒಂದು 10 ವರ್ಷ ಮಾಡಿ ಬಿಟ್ಬಿಡ್ಬೇಕಾಯ್ತು. ಅದನ್ನು ಮುಂದುವರಿಸಿದ್ರಿಂದ ಆಗಿದ್ದ ಅಪಾಯ ಏನಿದೆ ಅಂದರೆ, ನಮ್ಮಲ್ಲಿ ತಮಿಳಲ್ಲಿ ತೆಲುಗಲ್ಲಿರೋ ಅಷ್ಟು ಸ್ಕ್ರೀನ್ಸ್ ನಮ್ಮಲ್ಲಿಲ್ಲ, ಆಯ್ತಾ. ಇರೋ ಸ್ಕ್ರೀನ್ಸಲ್ಲಿ ಅವರು ಯಾರು ಅಷ್ಟು ಬೇರೆ ಭಾಷೆಗಳ ಜೊತೆ ಅವ್ರ ಸ್ಕ್ರೀನ್ನ ಶೇರ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಹೆಚ್ಚಂದ್ರೆ ಹಿಂದಿ ಮಾಡ್ಬೋದು, ಆಯ್ತಾ. ತೆಲುಗಲ್ಲಿ ಒಂದು ಹಿಂದಿನ ಆಂಧ್ರ ಪ್ರದೇಶಲ್ಲಿ, ಈಗ ತೆಲಂಗಾಣದಲ್ಲಿ ಮಾಡ್ಬೋದು. ಇಂಗ್ಲಿಷ್ ಹೆಚ್ಚು ಇಂಗ್ಲಿಷ್ ತುಂಬಾ ಕಮ್ಮಿ ನೋಡ್ರಿ. ಇಂಗ್ಲಿಷ್ನ ಭಾಷೆ ಅಂತ ಪರಿಗಣಿಸೋದೇ ತಪ್ಪು ನಾವು ಈ ಕಲೆಯಲ್ಲಿ. ಅದೇ ನಾವೆಲ್ಲ ಮಾಡ್ತೀವಿ, ತುಂಬಾ ಮಾರ್ಜಿನಲ್. ಇಂಗ್ಲಿಷ್ ಎಂಥದಿಲ್ಲ ಇಂಡಿಯಲ್ಲಿ. ನೋಡಿ, ನೀವು ಇದು ನಿಮ್ದು ಬಾರ್ಕ್ ಇದು ಬರುತ್ತಲ್ಲ, ಇಂಗ್ಲಿಷಿಗೆ ವ್ಯೂವರ್ಶಿಪ್ ನೋಡ್ರಿ 1% ಇರ್ಬೋದು, ಆಯ್ತಾ. ಅವ್ರ ಆರ್ಭಟ ಜಾಸ್ತಿ ಇರುತ್ತೆ ಅಷ್ಟೇ ಹೊರತು ಅವ್ರು ಏನು ಇನ್ಫ್ಲೂಯೆನ್ಸ್ ಏನಿಲ್ಲ. ಅವ್ರು ಏನು, ನೀವು ನೆಗ್ಲೆಕ್ಟ್ ಮಾಡಿ, ಇಂಗ್ಲೀಷ್ನ ಏನು ಹೇಳೋದೇ ಬೇಡ. ತುಂಬ ಸೇಲ್ ಆಗಿದೆ ಅಂತ ಅವ್ರು ಹೇಳ್ಕೊಡ್ತಾರೆ, ಅದು ಇನ್ಫ್ಲೂಯೆನ್ಸ್ ಇಲ್ಲ ಅವ್ರಿಗೆ. ಅವ್ರಿಗೆ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಇಂಗ್ಲೀಷ್ ಇದೆ, ಅದಕ್ಕೆ ಆಲ್ ಇಂಡಿಯಾ ರಿಲೀಸ್ ಆಗಿರುತ್ತೆ ಅವ್ರಿಗೆ. ಮತ್ತೆ ದೊಡ್ಡ ಮಲ್ಟಿಪ್ಲೆಕ್ಸಸ್ ಅಲ್ಲಿ ತುಂಬಾ ದೊಡ್ಡ ಇದು ದುಡ್ಡು ಕೊಟ್ಟು ಹೋಗೋ ಥರ ಜನ ಇರ್ತಾರೆ, ಅವ್ರಿಗೆ ಬೇರೆ ಥರ ಇನ್ಕಮ್ ಬರುತ್ತೆ ಅವ್ರಿಗೆ. ಅದರಿಂದ ತುಂಬಾ ದೊಡ್ಡದು ಅನ್ಕೊಂಡಿದ್ದಾರೆ, ತುಂಬಾ ಹಣ ಬರುತ್ತೆ ಸ್ವಲ್ಪ ಜನದಿಂದ, ಆಯ್ತಾ. ಆದ್ರೆ ನಮ್ಮ ಭಾಷೆಗಳಿಗೆ ಹಾಗಲ್ಲ. ಅವರು ಇಂಗ್ಲೀಷ್ನ ತೋರಿಸೋದವ್ರಿಗೆ ಅವ್ರು ಸ್ವಲ್ಪ ತಮಿಳ್ ತೋರಿಸ್ಬೋದು, ಬೇರೆ ಏನು ತೋರಿಸ್ತಾರೆ ಅವ್ರು. ತಮಿಳ್ನಾಡಲ್ಲಿ, ಕೇರಳದಲ್ಲಿ ಸ್ವಲ್ಪ ಹಿಂದಿ ತೋರಿಸ್ಬೋದು, ಸ್ವಲ್ಪ ತಮಿಳ್ ತೋರಿಸ್ಬೋದು. ಅವ್ರು ಡಬ್ ಮಾಡಿಬಿಡ್ತಾರೆ, ಆಯ್ತಾ. ನಮ್ಮಲ್ಲೇನು ಇಷ್ಟು ದಿನ ಬ್ಯಾನ್ ಮಾಡಿದ್ದೀವಿ ನಾವು. ನಮ್ಮ ಕನ್ನಡ ಸಿನಿಮಾ ಇಷ್ಟೇ ಥಿಯೇಟ್ರಲ್ಲಿ ಬಿಡುಗಡೆ ಆಗುತ್ತೆ. ತೆಲುಗು ಬರುತ್ತೆ, ನಮಗೆ ಮಲಯಾಳಮೂ ಬರ್ತಿತ್ತು, ಈಗ ಕಮ್ಮಿ ಆಗಿದೆ. ತುಂಬ ಬರೋದು ಮೊದಲು ಮಲಯಾಳಂ ಬರುತ್ತೆ, ತಮಿಳ್ ಬರುತ್ತೆ, ಆಯ್ತಾ. ನಮಗೆ ಇಂಗ್ಲೀಷ್ ದೊಡ್ಡದು. ಕೆಲವು ಸಮಯ ನಮ್ಮ ಇಂಗ್ಲೀಷ್ ನ್ಯೂಸ್ ಚಾನಲ್ ಬೆಂಗಳೂರಲ್ಲಿ ಇದ್ದಿದ್ದು, ಅದು NDTVನ ಬೀಟ್ ಮಾಡ್ತಾ ಇತ್ತು ಬರ್ಕ್ ರೇಟಿಂಗ್ಸ್ ಅಲ್ಲಿ. ಇಂಗ್ಲೀಷ್ ಮಾತಾಡೋದು ತುಂಬಾ ಇದೆ ಬೆಂಗಳೂರಿನಲ್ಲಿ. ಇಲ್ಲಿ ದೊಡ್ಡದು ಇಂಗ್ಲೀಷ್ ಸ್ವಲ್ಪ ಬೆಂಗಳೂರಿನಲ್ಲಿ, ಇಲ್ಲಿ ಅಂದ್ರೆ ಅಲ್ಲಿ ಬೆಂಗಳೂರಿನಲ್ಲಿ, ಆಯ್ತಾ. ಇವಾಗ ಏನಾಗತ್ತೆ ಅದರಿಂದ ಅಂದ್ರೆ, ಹಂಚ್ಕೊಂಡ್ಬಿಟ್ಟಿದೀವಿ ಎಷ್ಟೊಂದು ಭಾಷೆಗಳ ಹತ್ರ. ಮತ್ತೆ ಅವರು ದೊಡ್ಡ ಸಿನಿಮಾ ಮಾಡಿದ್ನ ನಾನು ರೀಮೇಕ್ ಮಾಡಿದ್ರೆ, ಅವರು 150 ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ನ 15 ಕೋಟಿ ಬಜೆಟ್ ಅಲ್ಲಿ ನಾವು ಮಾಡಿದ್ರೆ, ನೀವು ಅದನ್ನೂ ಅವ್ರಿಗೆ ಡಬ್ಬಿಂಗ್ ಬ್ಯಾನ್ ಮಾಡಿ ಅವ್ರಿಗೆ ಡೈರೆಕ್ಟ್ ತೆಲುಗಲ್ಲಿ ನೋಡೋಕ್ಕೂ ಜನಕ್ಕೆ ಬಿಟ್ಟಿದ್ದೀರಾ. ನೀವೇನ್ ಮಾಡ್ಬೇಕಾಯ್ತು, ಕಂಪಲ್ಸರಿ ಡಬ್ ಆಗಿ ಬರ್ಬೇಕು ಅಂತ ಹೇಳ್ಬೇಕಾಯ್ತು ಭಾಷೆನ ಉಳಿಸ್ಬೇಕಾದ್ರೆ. ನೀವು ಮಾರ್ಕೆಟ್ ಉಳಿಸ್ತೀನಿ ಅನ್ಕೊಂಡು ಮಾರ್ಕೆಟ್ ಉಳಿಸಕ್ ಹೋಗಿ ಎಲ್ಲರೂ ಮುಂದೆ ಕನ್ನಡ ಉಳಿಸ್ತಾ ಇದೀನಿ ಅಂತ ಹೇಳ್ಕೊಂಡು ಕನ್ನಡಿಗರಿಗೆ ಬೇರೆ ಸಿನಿಮಾ ನೋಡೋದನ್ನ ಹೇಳ್ಕೊಡ್ತಾ ಬಂದಿದೀವಿ ನಾವು ಡಬ್ಬಿಂಗ್ ಬ್ಯಾನ್ ಮಾಡಿ, ಆಯ್ತಾ. ಇನ್ನು ಮುಂದೆ ಒಂದು 60-70 ವರ್ಷದ ಮೇಲೆ ಸರಿ ಹೋಗ್ಬೋದು, ಅಥವಾ ನಾವೇನಾದ್ರು ಸರಿಯಾಗಿ ಭಾಳ ಯಾರು ಜಾಣರು ಬಂದು ಸೇರ್ಕೊಂಡು ಏನಾದ್ರು ಮಾಡಿದ್ರೆ ಸರಿ ಹೋಗ್ಬೋದು. ಆದ್ರೆ ಇಷ್ಟು ಕಷ್ಟಗಳ ಮಧ್ಯ ಇದು ಬೆಳೆಯತ್ತೆ ಅಂದ್ರೆ ನಮ್ಮ ಧೋರಣೆನೇ ತಪ್ಪಿದೆ. ನಾವು ಸರಿ ಮಾಡ್ಕೋಬಹುದು ಅಂದ್ರೆ ನಮ್ಗೆ ಧೋರಣೆ ತಪ್ಪಿದೆ. ಕಡೆಯದು ಒಂದು ಮಾತಾಡಿದೆ, ಡಬ್ಬಿಂಗ್ ನಮಗೆ ಭಾಳ ಮಾರಕವಾಗಿತ್ತು, ಆಯ್ತಾ. ಡಬ್ಬಿಂಗ್ ಬ್ಯಾನ್ ಕಡೆಯದು ಅಂತ ಹೇಳ್ತೀನಿ ನೋಡಿ, ಆಯ್ತಾ. ನೀವು 2 ಕೋಟಿ ಸಿನಿಮಾ ಕನ್ನಡದಲ್ಲಿ ಮಾಡಿದ್ರೆ ನೀವು ತಾಂತ್ರಿಕ ವರ್ಗಕ್ಕೆ ಎಷ್ಟು ದುಡ್ಡು ಕೊಡೋಕ್ಕಾಗತ್ತೆ ರೀ ನಿಮಗೆ?
ಈಗ ನೋಡಿ, ಈಗ ಚೇಂಬರ್ ಅವರು ಹೋಗಿ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ, 200 ರೂಪಾಯಿ ಗಿಂತ ಜಾಸ್ತಿ ನೀವು ಟಿಕೆಟ್ ಇಡಬೇಡಿ ಅಂತ. 200 ರೂಪಾಯಿ ಟಿಕೆಟ್ ಇಟ್ಟು ಇನ್ನೂ ಕಮ್ಮಿ ಜನ ನೋಡಿದ್ರೆ ನಿಮ್ಮ ಶೇರ್ ಏನು ಬರುತ್ತೆ? ನಾನು ಅವ್ರಿಗೆ ಬೈತಲ್ಲ, ನಾನು ಆ್ಯಸ್ ಎ ಫಿಲ್ಮ್ ಗೋಯರ್ ನಾನು ಒಪ್ಕೋತೀನಿ, ನಾನು ಐಮ್ ನಾಟ್ ಎ ಫಿಲ್ಮ್ ಮೇಕರ್, ನನಗೆ ಚೆನ್ನಾಗಿರುತ್ತೆ. ಆದರೆ ಫಿಲ್ಮ್ ಮಾಡೋರು ಹೆಂಗೆ ಉಳಿಯೋದಕ್ಕೆ ಸಾಧ್ಯ? 200 ರೂಪಾಯಿ ಟಿಕೆಟ್ ಇಟ್ಟರೆ ಎಕ್ಸಿಬಿಟರ್ಸ್ ಯಾಕೆ ಅವ್ರ ಸ್ಕ್ರೀನ್ ನಿಮಗಾಗಿ ಬಿಟ್ಕೊಟ್ಟಿರ್ತಾರೆ ಅವರು? ಫಸ್ಟ್ ವೀಕ್ 100% ಅಲ್ಲಿ ಅರೌಂಡ್ 50% ಸಿಕ್ಕಿದೆ, ಮತ್ತೆ ಕಮ್ಮಿ ಆಗ್ತಾ ಹೋಗ್ತದಲ್ಲ. ಅದಕ್ಕೆ ನೋಡಿ, ಅವರು ನೋಡಿ ಯಾರು ಮಾತಾಡಿದ್ರೆ ಜಗಳ ಆಡೋದು ಬೇಗ ಬರುತ್ತೆ, ಸಿಟ್ಟು ಮಾಡ್ಕೊಳ್ಳೋದು ಬೇಗ ಬರುತ್ತೆ, ವಿವೇಚನೆ ಸ್ವಲ್ಪ ತಡವಾಗಿ ಬರುತ್ತೆ ನಮಗೆ. ಅಂದರೆ ಇಬ್ಬರು ಕಾರಲ್ಲಿ ಹೋದರೆ ಒಂದು ಕಾರ್ ಬೇಗ ತಲುಪಿರುತ್ತೆ, ಇನ್ನೊಂದು ಕಾರು ತುಂಬ ತಡವಾಗಿ ಬರ್ತಾ ಇದೆ. ವಿವೇಚನೆ ತುಂಬ ಸ್ಲೋ ನಮ್ಮಲ್ಲಿ. ಇದರಿಂದ ನಮಗೆ ಕಷ್ಟ ಇದೆ. ನಾವು ತೆಲುಗು ಆಗಲಿ ಕೇರಳಗಾಗಿ ನಾವು ಕಂಪೇರ್ ಮಾಡ್ಕೋಲ್ಲ. ಅವ್ರಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ, ನಮ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಲ್ಲ, ನಮಗೆ ಕನ್ನಡ ಮಾರ್ಕೆಟು ಇಲ್ಲ ನಮಗೆ. ಆಯ್ತಾ? ದಟ್ ಈಸ್ ದ ಪ್ರಾಬ್ಲಮ್.